ಹಲೋ ಎವ್ರಿವಾನ್. 2025ರಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಪಂಚ ಗ್ಯಾರಂಟಿಗಳು ಈ ಒಂದು 2025ರಲ್ಲೂ ಕೂಡ ಕಂಟಿನ್ಯೂ ಆಗುತ್ತಾ, ಮುಂದುವರಿಯೋದಿಲ್ವಾ? ಇದರ ಕುರಿತಾಗಿ ಸರ್ಕಾರದವರು ಏನು ಹೇಳಿದ್ದಾರೆ ಮತ್ತು ಅಧಿಕಾರ ನಡೆಸ್ತಿರುವಂತಹ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಕೂಡ ಯಾವೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಈ ಎಲ್ಲ ಪಂಚ ಯೋಜನೆಗಳು ಏನಿದಾವೆ ಅವುಗಳ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಒಂದು ಲೈಕ್ ಮಾಡಿ, ಸೊ ದಟ್ ಕಂಟಿನ್ಯೂಯಸ್ ಆಗಿ ನಿಮಗೆ ಅಪ್ಡೇಟ್ಸ್ಗಳು ಸಿಗ್ತಾ ಇರ್ತವೆ. ಈಗಾಗಲೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ತಡ ಮಾಡ್ದಲೇ ಈ ಒಂದು ಮಾಹಿತಿಯನ್ನು ನೀಡ್ತೀನಿ. 2025ರಲ್ಲಿ ಪಂಚ ಗ್ಯಾರಂಟಿಗಳು ಅಂದರೆ ಕಾಂಗ್ರೆಸ್ ಸರ್ಕಾರ 1.5 ವರ್ಷದ ಹಿಂದೆ ಏನು ಒಂದು ವಿಧಾನಸಭಾ ಚುನಾವಣೆ ನಡೀತು, ಅದರಲ್ಲಿ ನಮ್ಮ ಒಂದು ಪಕ್ಷ ಅನ್ನುವಂಥದ್ದು ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನು ಕಾರ್ಯನಿರ್ವಹಿಸ್ತವೆ ಅಂತ ಹೇಳಿದ್ದಂಥದ್ದು. ಅವು ಯಾವ್ಯಾವು ಅಂತಂದರೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅದೇ ರೀತಿ ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ, ಈ ರೀತಿಯಾಗಿ ಇನ್ನು ಒಂದು ಶಕ್ತಿ ಯೋಜನೆ, ಇಷ್ಟೆಲ್ಲ ಯೋಜನೆಗಳನ್ನು ಕೂಡ ಕಾರ್ಯರೂಪಕ್ಕೆ ತರ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಂಥದ್ದು, ಭರವಸೆಯನ್ನು ಕೊಟ್ಟಿದ್ರು 5 ಗ್ಯಾರಂಟಿಗಳ ಜೊತೆಗೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಅಧಿಕಾರಕ್ಕೆ ಬಂತು ಕೂಡ. ಅದಾದ 3 ತಿಂಗಳಲ್ಲೇ ಈ ಒಂದು 3 ಯೋಜನೆಗಳು ಬಂದವು. 6 ತಿಂಗಳಲ್ಲಿ ಪಂಚ ಯೋಜನೆಗಳು, ಪಂಚ ಗ್ಯಾರಂಟಿಗಳು ಕೂಡ ಕಾರ್ಯರೂಪಕ್ಕೆ ಬಂದಿರೋ ಅಂಥದ್ದು. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಬರೋ ಅಂಥದ್ದಾದರೆ ಇವಾಗ ಇರುವಂತಹ ಪರಿಸ್ಥಿತಿ ಏನು ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ರೀತಿಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಮತ್ತು CT ರವಿ ಅವರ ನಡುವೆ ಸಂಘರ್ಷಗಳು ನಡೀತಿರೋವಂಥದ್ದು. ಅವ್ರ ಮೇಲೆ ಇವ್ರ ಮೇಲೆ ಅವರು ಏನೇನೋ ಹೇಳ್ತಾ ಇರೋ ಅಂಥದ್ದು. ಆದರೂ ಕೂಡ ಗೃಹಲಕ್ಷ್ಮಿ ಹಣ ಅನ್ನೋವಂಥದ್ದು ಈ ಮುಂಚೆಗೆ ಕೂಡ ಏನಾಗಿತ್ತು ಅಂತಂದರೆ ಕೆಲವೊಬ್ಬರಿಗೆ ಏನಾಗಿರುತ್ತೆ, ಕೆಲವೊಂದು ಕಂತುಗಳ ಹಣ ಅನ್ನುವಂಥದ್ದು ಜಮಾ ಆಗಿರೋದಿಲ್ಲ. ಆದರೂ ಕೂಡ ಹೇಳ್ತಿರೋ ಅಂಥದ್ದು ಏನು ಅಂತಂದರೆ ಜನವರಿಯಿಂದ ಏನಾಗುತ್ತೆ, ಅದರಲ್ಲಿ ಒಂದು ವೇಳೆ ನಿಮ್ಗೆ ಏನಾದರೂ ಒಂದು ಕಂತು ಬಂದಿಲ್ಲ ಅಂತ ಅಂದರೆ ನಿಮಗೆ ಅದರದ್ದು ಕೂಡ ಸೇರಿಸಿ 4,000 ರೂಪಾಯಿ ಈ ಥರ ಹಾಕ್ಕೊಂಡು ಹೋಗ್ತೀವಿ. ಪ್ರತಿ ತಿಂಗಳು ಕೂಡ 4,000 ರೂಪಾಯಿ ಅಂತ ಹೇಳಿರೋವಂಥದ್ದು. ತಡ ಆಗಬಹುದು, ಆದರೆ ಖಂಡಿತವಾಗ್ಲೂ ಹಣ ಅನ್ನುವಂಥದ್ದು ಬರುತ್ತೆ ಅಂತ ಹೇಳಿರೋ ಅಂಥದ್ದು. ಇನ್ನು ನೆಕ್ಸ್ಟ್ ಈ ಒಂದು ಗೃಹಲಕ್ಷ್ಮಿದು ಈ ಥರ ಕಂತುಗಳು ಲೇಟಾಗಿ ಬಂದರೂ ಕೂಡ ಬರುತ್ತೆ ಅಂತ ಹೇಳಿರೋ ಅಂಥದ್ದು. ಆದರೆ ಯಾಕೆ ಇವೆಲ್ಲ ಗೊಂದಲವನ್ನು ಸೃಷ್ಟಿ ಮಾಡಿದ್ವು ಅಂತ ಅಂದರೆ ಈ ಪಂಚ ಗ್ಯಾರಂಟಿಗಳು ಏನಿದ್ದಾವೆ ಅಲ್ವಾ, ಅವು ಈ ಒಂದು ಕಾಂಗ್ರೆಸ್ ಪಕ್ಷದವರು ಏನು ಚುನಾಯಿತ ಪ್ರತಿನಿಧಿಗಳು ಹೇಳಿಕೆಗಳನ್ನು ಕೊಟ್ಟಿದ್ರು, ಈ ಒಂದು ಕಳೆದಂತಹ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಏನಾದರೂ ಗೆಲ್ಲಿಲ್ಲ ಅಂತ ಅಂದರೆ ಈ ಒಂದು ಯೋಜನೆಗಳು ನಿಲ್ಲಬಹುದು ಅನ್ನುವ ರೀತಿಯಾಗಿ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಅವರು ಹೇಳಿಕೆಗಳನ್ನು ಕೊಟ್ಟಿದ್ರು. ಹಾಗಾಗಿ ಏನಾಗಿದೆ ಅಂತಂದರೆ ಗೊಂದಲ ಅನ್ನುವಂಥದ್ದು ಆಗಿರೋ ಅಂಥದ್ದು. ಸೊ ಇದಾದ ನಂತರ ಏನು ಅಂತ ಅಂದರೆ ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ನಿಲ್ಲೋದಿಲ್ಲ ಅಂತ ಹೇಳ್ತಿರೋ ಅಂಥದ್ದು. ನೆಕ್ಸ್ಟು ಶಕ್ತಿ ಯೋಜನೆಯ ವಿಚಾರಕ್ಕೆ ಬರೋ ಅಂಥದ್ದಾದರೆ ಇವಾಗಲೇ ಗೊತ್ತಿರೋ ಅಂಥದ್ದು, ಸಿಬ್ಬಂದಿಗಳು ಏನಿದ್ದಾರೆ ಅವರೆಲ್ಲ ಕೂಡ ಸಿಡಿದೆದ್ದಿದ್ದಾರೆ. ಯಾಕೆ ಅಂತಂದರೆ ಶಕ್ತಿ ಯೋಜನೆಯ ಬಾಕಿ ಅನ್ನುವಂಥ 1,000 ಕೋಟಿನೇ ಇನ್ನೂ ಬಿಡುಗಡೆ ಮಾಡಿಲ್ಲ. ಅದನ್ನು ಬಿಟ್ಟು PF ಹಣ ಆಗಿರ್ಬೋದು, ಅದು ಕೂಡ ತುಂಬಾ ಬಾಕಿ ಇದೆ. ಗ್ರ್ಯಾಚ್ಯುಟಿ ಹಣ ಆಗಿರ್ಬೋದು, ಯಾವುದನ್ನು ಕೂಡ ರಿಲೀಸ್ ಮಾಡಿಲ್ಲ. ಒಂದು ವೇಳೆ ಈ ಥರ ಮಾಡಿದ್ರೆ ಏನು ಬಸ್ ಸಂಚಾರ ಕೂಡ ಸ್ಥಗಿತ ಮಾಡ್ತೀವಿ ಅಂತ ಸಿಡಿದೆದ್ದಿರೋ ಅಂಥದ್ದು. ಅವರು ಸಿಬ್ಬಂದಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಷ್ಟೊಂದು ಕಷ್ಟ ಆಗ್ತಿದ್ರೆ ಈ ಒಂದು ಶಕ್ತಿ ಯೋಜನೆಯನ್ನು ನಿಲ್ಲಿಸಬಹುದಲ್ವಾ ಅನ್ನೋ ರೀತಿಯಾಗಿ ಎಷ್ಟೊಂದು ಜನ ಕೂಡ ಕಾಮೆಂಟ್ಸನ್ನು ಮಾಡ್ತಾ ಇರ್ತಾರೆ. ಆದರೆ ಇವೆಲ್ಲ ಕೂಡ ಗ್ಯಾರಂಟಿಗಳು ಕೊಟ್ಟಿರೋ ಅಂಥದ್ದು, ಹಾಗಾಗಿ ನಿಲ್ಲಿಸೋದಿಲ್ಲ ಅನ್ನೋ ರೀತಿಯಾಗಿ CM ಅವರು, DCM ಅವರು ಎಲ್ಲರೂ ಕೂಡ ಹೇಳ್ತಿರೋ ಅಂಥದ್ದು. ಇದನ್ನು ಬಿಟ್ಟರೆ ನೆಕ್ಸ್ಟ್ ಯುವ ನಿಧಿಗೆ ಬರೋ ಅಂಥದ್ದಾದರೆ ಅವರು ಕೂಡ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂತ ಅಂದರೆ ಇವಾಗ ಡಿಪ್ಲೊಮೊ ಮಾಡಿರೋ ಅಂಥವರಿಗೆ ಮಾಸಿಕವಾಗಿ 1,500, ಅದೇ ರೀತಿಯಾಗಿ ಡಿಗ್ರಿ ಯಾರು ಮಾಡಿರ್ತಾರೆ ಕಂಪ್ಲೀಟ್ ಮಾಡಿರೋ ಅಂಥವ್ರು ಅವರಿಗೆ 3,000 ರೂಪಾಯಿಗಳು ಮಾಸಿಕವಾಗಿ ಸಿಗ್ತಾ ಇರೋ ಅಂಥದ್ದು ಈ ಒಂದು ಯುವ ನಿಧಿಯ ಯೋಜನೆಯಲ್ಲಿ. ಆದರೆ ಅದರಲ್ಲಿ ಕೂಡ ಕಂಪ್ಲೇಂಟ್ ಏನು ಅಂತಂದರೆ ಸರಿಯಾಗಿ ಬರ್ತಾ ಇಲ್ಲ, ಒಂದೊಂದು ತಿಂಗಳದು ಬರ್ತಿಲ್ಲ ಅನ್ನೋ ರೀತಿಯಾಗಿ
ಕಂಪ್ಲೇಂಟ್ಸನ್ನು ಮಾಡ್ತಾ ಇರೋವಂಥದ್ದು. ಇನ್ನು ಅದನ್ನು ಬಿಟ್ಟರೆ ನೆಕ್ಸ್ಟ್ ಗೃಹಜ್ಯೋತಿ ಏನಿದೆ ಅಲ್ವಾ, ಅದರಲ್ಲೂ ಕೂಡ ಈ ಒಂದು ವಿದ್ಯುತ್ ವಿತರಣಾ ಕಂಪನಿಗಳೇನಿದ್ದಾವೆ ಅವು ಕೂಡ ನಷ್ಟದಲ್ಲಿ ಇರೋವಂಥದ್ದು. ಆದರೂ ಕೂಡ ಸರ್ಕಾರದ ಬೆಂಬಲದೊಂದಿಗೆ ಏನು ಮಾಡ್ತಿದ್ದಾರೆ, ಗೃಹಜ್ಯೋತಿಯನ್ನು ಕೊಡ್ತಾ ಇರೋವಂಥದ್ದು ಅಷ್ಟೇ. ಆದರೆ ಇದು ಮಿತವಾಗಿರೋದ್ರಿಂದ ಕಡಿಮೆ ಆಗಬಹುದು ಅಂತ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಅನ್ನಭಾಗ್ಯದ್ದು ಕೂಡ ಪೆಂಡಿಂಗಲ್ಲಿ ಇರೋದ್ರಿಂದ ಪೆಂಡಿಂಗಲ್ಲಿ ಇದ್ದರೂ ಕೂಡ ನೆಕ್ಸ್ಟ್ ಏನು ಬರುತ್ತೆ, ಅದು ಹಣ ಅನ್ನುವಂಥದ್ದು ಬರುತ್ತೆ ಅಂತ ಹೇಳ್ತಿರೋ ಅಂಥದ್ದು. ಒಟ್ಟಿನಲ್ಲಿ ಈ ಎಲ್ಲ ಗ್ಯಾರಂಟಿಗಳು ಸಿಗಬೇಕು ಅಂತ ಅಂದರೂ ಕೂಡ ಪಡಿತರ ಕಾರ್ಡ್ ಅನ್ನೋವಂಥದ್ದು ಇರಲೇಬೇಕು ಅಂತ ಹೇಳ್ತಿದ್ದಂಥದ್ದು. ಆದರೆ ನೆಕ್ಸ್ಟ್ ಏನು 1.5 ಲಕ್ಷಕ್ಕಿಂತ ಹೆಚ್ಚು BPL ಕಾರ್ಡ್ಗಳನ್ನು APL ಕಾರ್ಡ್ ಆಗಿ ಬದಲಾಯಿಸಿದ್ರು. ಅವುಗಳ ಆಧಾರದ ಮೇಲೆ ದಾಖಲೆಗಳನ್ನು ತಗೊಂಡ್ಬಿಟ್ಟು ಅದಾದ ನಂತರ ತುಂಬಾ ವಿರೋಧ ಅನ್ನೋವಂಥದ್ದು ವ್ಯಕ್ತಪಡಿಸಿದ ಕಾರಣ ಏನು ಮಾಡಿದ್ರು ಅಂದರೆ APLನ್ನು ಮತ್ತು BPL ಆಗಿ ಮಾಡಿದ್ರು. ನೆಕ್ಸ್ಟ್ ಹೇಳಬೇಕು ಅಂತ ಅಂದರೆ ಸರ್ಕಾರ ಹೇಳ್ತಿರೋವಂಥದ್ದು ಏನು ಅಂತಂದರೆ, ಇದುವರೆಗೂ ಕೂಡ ನಾವು ಬಜೆಟಲ್ಲಿ ಈ ಒಂದು ಯೋಜನೆಗಳಿಗಾಗಿ ಮೀಸಲಿಟ್ಟಿದ್ದೇವೆ, ಇನ್ನು ಮುಂದೆ ಕೂಡ ಇಡ್ತೀವಿ. ಒಟ್ಟು 5 ವರ್ಷಗಳಿಗೇನು ನಾವು ಅಧಿಕಾರದಲ್ಲಿ ಇರ್ತೀವಿ, 5 ವರ್ಷಗಳು ಕೂಡ ಈ ಯಾವುದೇ ಒಂದು ಯೋಜನೆ ಕೂಡ ನಿಲ್ಲೋದಿಲ್ಲ ಅಂತ ಹೇಳ್ತಿರೋ ಅಂಥದ್ದು. ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ. ಎಲ್ಲ ಅಂದರೆ ಲೇಟ್ ಆಗಬಹುದು, ತಡ ಆಗಬಹುದು ಅಷ್ಟೇ ಹಣ ಬಿಡುಗಡೆಗೆ, ಆದರೆ ಯಾವುದನ್ನು ಕೂಡ ಸಂಪೂರ್ಣವಾಗಿ ನಾವು ನಿಲ್ಲಿಸೋದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಹೇಳ್ತಿರೋ ಅಂಥದ್ದು. ಆದರೆ ನೆಕ್ಸ್ಟ್ ಏನು ಹೇಳ್ತಾರೆ, ಯಾವ ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಾನು ನನ್ನ ಒಂದು ಚಾನೆಲ್ ಒಳಗಡೆ ಅಪ್ಡೇಟ್ ಮಾಡ್ತೀನಿ. ಅದೆಲ್ಲ ಕೂಡ ನಿಮಗೆ ಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.